ಸರ್ ಹೇಗೆ ಅನಿಸ್ತು ಸಿನಿಮಾ? ಆ ಗೇಮಲ್ಲಿ ಗ್ರಾಫಿಕ್ಸ್ ಮೂವಿ ಇಂಟೆನ್ಸಿಟಿ ಲಾಸ್ಟಲ್ಲಿ ಅಥವಾ ಪ್ಲಾಟ್ ಸಿಗಲ್ಲ ಚಿನ್ನು ರೋಲ್ ಡಾನ್ಸಿಂಗ್ ಐ ಪ್ರೌಡ್ ಆಫ್ ಅಪ್ಪನ ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ನೋಡಿದ್ದೀನಿ, ಡಾಕ್ಟ್ರು ಪ್ಲಸ್ ಇನ್ವೆಸ್ಟಿಗೇಷನ್ ಆಫೀಸರ್ ನೋಡಿ ನಿಮಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಬೇರೆ ಏನು ಇಷ್ಟ ಆಯಿತು ಕಂಟೆಂಟ್? ಅಂದರೆ ಮರ್ಡರಲ್ಲಿ ಶಿಫ್ಟ್ ಆಗ್ತಿರಲ್ಲ ಅದು ಇಷ್ಟ. ನೀವು ಗೇಮಿಂಗ್ ಆಡ್ತೀರಾ? ಯಾವ ಗೇಮ್ ನಿಮಗೆ ತುಂಬ ಇಷ್ಟ? GTA ಅಂತ ಒಂದು ಗೇಮ್ ಅದು ಪ್ಲೇ ಸ್ಟೇಷನ್ ಯಾವ್ದಾರು ಆಡ್ತೀರಾ? ಥ್ಯಾಂಕ್ ಯು. ಎಲ್ಲಿಂದ ಕೇಳಿಸುತ್ತೆ ಇಲ್ಲಿ? ಇದು ಹಾಕೋಬೇಕಾ? ಎಲ್ಲಿಂದ ಕೇಳಿಸುತ್ತೆ? ಏನೇಳಿ? ಸೊ ನನ್ನ ಪಾತ್ರ, ನಾನೊಂದು ಆ್ಯಕ್ಟ್ರೆಸ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ ಪ್ಲೇ ಗೇಮ್ಸಲ್ಲಿ. ಆಮೇಲೆ ನಂದು ರೋಲ್ ಹೀಗಿದೆ ದ್ಯಾಟ್ ಅದ್ರಲ್ಲಿ ಇಷ್ಟೆಲ್ಲ ತುಂಬ ಲೇಯರ್ಸ್ ಇದೆ. ಅಪ್ ಆ್ಯಂಡ್ ಡೌನ್ ನಿಮಗೆ ಟ್ರೇಲರ್ ಆಮೇಲೆ ಟೀಸರ್ ನೀವು ಎಷ್ಟು ನೋಡಿದ್ದೀರಾ, ಅದು ಒಂದು ಇಟ್ಸ್ ಜಸ್ಟ್ ಒನ್ ಪಾರ್ಟ್ ಆಫ್ ವಾಟ್ ಮೈ ಕ್ಯಾರೆಕ್ಟರ್ ಗೋಸ್ ಥ್ರೂ. ಆಮೇಲೆ ತುಂಬ ರಿಲೇಟಬಲ್ ಪಾತ್ರ ಹೇಳ್ಬೋದು, ನಾಟ್ ಬಿಕಾಸ್ ಶಿ ಈಸ್ ಅನ್ ಆ್ಯಕ್ಟ್ರೆಸ್, ಆದರೆ ವಾಟ್ ಎವರ್ ಶಿ ಗೋಸ್ ಥ್ರೂ ಇನ್ ದಿ ಎಂಟೈರ್ ಫಿಲ್ಮ್ ಜನ ರಿಲೇಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಯಾಕಂದರೆ ಲೈಫಲ್ಲಿ ಕೆಲಸ, ದುಡ್ಡು, ಫೇಮ್ ಇದೆಲ್ಲ ಬಿಟ್ಟು ದೇರ್ ಆರ್ ಸೋ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್ ಐ ಥಿಂಕ್. ಸೊ ಅದು ನನ್ನ ಕ್ಯಾರೆಕ್ಟರ್ ಥ್ರೂ ನಿಮಗೆ ಕಾಣಿಸ್ಕೊಳಕ್ಕೆ ಸಾಧ್ಯ. ವಿಜಯ್ ಸರ್ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಒಂದು ಕ್ಷಣ ಸಲಾಗೂ ನನಗೆ ಹೀಗೆ ಅನಿಸಿಲ್ಲ ದ್ಯಾಟ್ ತುಂಬ ಕಂಫರ್ಟಬಲ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ರು. ಅಂದರೆ ನನಗೆ ಹೀಗೆ ಅನಿಸಿಲ್ಲ ದ್ಯಾಟ್ ನಾನು ಎಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಯಾರು ಇಷ್ಟೆಲ್ಲ ಫಿಲ್ಮ್ಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಐ ಥಿಂಕ್ ಒಂದು ಎಂಟೈರ್ ಟೀಮ್, ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ಸ್ ಇರಲಿ, ಎಂಟೈರ್ ಕಾಸ್ಟಿಂಗ್ ಕ್ರೂ ಜೊತೆ ತುಂಬ ಹೆಲ್ದಿ ಎನ್ವೈರ್ಮೆಂಟ್, ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇತ್ತು ನಮ್ಮ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ನಮ್ಮದು ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳೋಕ್ಕೆ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.